ರಹಿತವಾಗಿ ಈ ದರ್ಪ ಅಧಿಕಾರಿಯ ವಿರುದ್ಧ, ಅಲ್ಲಿ ನಾನು ಮಾತ್ರ ಒಬ್ಬರಿಗೆ, ನಾನು ಹೇಳಿದಂಥ ಜನ ಅಲ್ಲ, ಈ ವಿಷಯ ಆದ್ಮೇಲೆ ನನಗೆ 5 ಕಾಂಟ್ರಾಕ್ಟ್ಗಳು ಫೋನ್ ಮಾಡ್ತಾ ಇದ್ದಾರೆ. ಸ್ವಾಮಿ, ನಮ್ದು ದುಡ್ಡನ್ನು ಕೊಡೋದೇ 4 ವರ್ಷ ಆಯಿತು, ನಮ್ದು ದುಡ್ಡು ಕೊಡೋದೇ 4 ವರ್ಷ 3 ವರ್ಷ ಆಯಿತು, ನಮಗೆ ನೀವು ನ್ಯಾಯ ಕೊಡಿಸ್ಬೇಕು, ನೀವು ಮಾತ್ರ ಅವನಿಗೆ ಅಂಕುಶ ಹಾಕಿದ್ದೀರಾ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನೇಕ ಜನರಿಗೆ ಅನ್ಯಾಯ ಆಗಿದೆ. ನಾನು ಈ ಸಂದರ್ಭದಲ್ಲಿ ಆ ಭಾಗದ ಜನಪ್ರತಿನಿಧಿಯಾಗಿರುವಂಥ, ಯಾಕೆಂದರೆ ಅದು ಸ್ಟೇಟ್ ಗೌರ್ಮೆಂಟಿಗೆ ಬರೋದಿಲ್ಲ, MP ಗೆ ಬರ್ತದೆ. ನೀವು ಕೇಳಿ, ಮಾನ್ಯ ಸಂಸತ್ ಸದಸ್ಯರಿಗೆ ಈ ಘಟನೆ ಆಗುವ ಮುಂಚೆ ಕಾಲ್ ಮಾಡಿದೆ, ದಯವಿಟ್ಟು ನೀವು ಅಧಿಕಾರಿಗೆ ಹೇಳಿ, ಚೇರ್ಮನ್ಗೆ ಹೇಳಿ, ಅವರಿಂದ ದುಡ್ಡನ್ನು ಮಾಡಿ. ಆ ಪಾಪದವರು ಇದಾಗ್ತಾ ಇದ್ದಾರೆ. ಅವರು ಸಮೇತ ಚೌಟಾರ್ ಅವರು ಮರು ದಿವಸ ಬೆಂಗಳೂರು ಇಲ್ಲಿಗೆ ಹೋಗಿದ್ದಾರೆ, ಡೆಲ್ಲಿಗೆ. ಅವರು ನನ್ನ ಮಾತನ್ನು ಕೇಳಿಕೊಂಡು ಹಿಂದೆ ದಿವಸದಲ್ಲಿ ಮಾತನಾಡಲಿಕ್ಕಾಗಿಲ್ಲ, ಇವತ್ತು ಮಾತನಾಡ್ತೇನೆ ಅಂತ ಹೇಳಿ ಮಾತನಾಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ನಿನಗೆ ಅವರು ಕಟೀಲು ನಮ್ಮ ದೇವಸ್ಥಾನ ಇದೆ, ಅವರ ಮಗಳದ್ದು ಅರ್ಚಕರ ಮಗಳದ್ದು ಮದುವೆ ಇದೆ, ನಾನು ಹೋಗಿದ್ದೆ, ಅಲ್ಲಿ ಸಂಸತ್ ಸದಸ್ಯರು ಸಿಕ್ಕಿದೆ, ಅವರಿಗೂ ಹೇಳಿದಂಥ ಮಾತನ್ನು ಹೇಳಿದ್ದೆ. ಅವರಿಗೆ ಹೇಳಲಿಕ್ಕೆ ನಾನು ರಾಜೇಶ್ ನಾಯ್ಕರು ಹೇಳಿದ್ದೆ. ಬಹುಶಃ ಇದನ್ನು ನಾವು ನಿರಂತರ ಹೋರಾಟ, ಶಾಂತಿಯುತ ಪ್ರತಿಭಟನೆ, ಜನರಿಗೆ ನ್ಯಾಯ ನಿಕ್ಕುವ ತನಕ ಮಾಡುತ್ತೇವೆ ಅಂತ ಹೇಳುವಂಥ ಮಾತನ್ನು ಕೂಡಲೇ ಮಾಡ್ತೇವೆ. ಈ ಮಳೆಯ ಅಂತ ಅನಾಗರಿಕತೆ ನಾವು ಶಾಸಕರಾಗಿರುವಾಗಲೇ ಮಾಡಿ, ಎಷ್ಟೋ IASಗಳು, ಎಷ್ಟೋ IPSಗಳು, ಎಷ್ಟೋ ಅಧಿಕಾರಿಗಳು, ನನಗಿಂತ ಸಣ್ಣ ಅಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ತನಕ ನಾವು ಸಾರು ಹಾಗೆ ಅಂತೇಳಿ ಬಹಳ ಚಂದದಲ್ಲಿ ಜನರ ಕೆಲಸ ಆಗಿರ್ತೀವಿ ನಿಟ್ಟಿನಲ್ಲಿ ಜನರೊಂದಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ಕೂಡಲೇ ನಾನು ಕಮಿಷನರ್ಗೆ ಫೋನ್ ಮಾಡಿದೆ, ನಾನು ಬೆಂಗಳೂರಿಗೆ, ಸರ್ ಈಗ ಅನ್ಯಾಯ ಆಗಿದೆ ನನಗೆ, ನೀವೇನು ಇದು ಮಾಡಿಬಿಟ್ಟು ನಾನು ಎಲ್ಲ ಇದನ್ನು ತರಿಸಿ ನಾನು ನೋಡ್ತೇನೆ, CCTV ಅನ್ನು ತರಿಸ್ತೇನೆ. ನಾನು CCTV ಮಾತ್ರ ಅಲ್ಲ, ಆ ಚೀಫ್ ಇಂಜಿನಿಯರ್ ಪಾಪ ರೆಕಮೆಂಡ್ ಮಾಡಿ ಇವತ್ತು ಹೋಗುವಂತ ದುಡ್ಡನ್ನು ಅವರ ಖಾತೆಗೆ ಗೆಲ್ಲಿಸದೆ, ಅವರಿಂದ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡಿದವರು, ಡ್ರೈವರ್ಗಳು, ಅದೇ ತರ ಸಿಮೆಂಟ್ ಕಾಂಕ್ರೀಟ್ನವರು, ಸಿಮೆಂಟ್ ಡೀಲರ್ಶಿಪ್ಗಳು, ಎಲ್ರಿಗೂ ತೊಂದರೆ ಮಾಡುವಂತಹ ಕೆಲಸ. ಅದರಲ್ಲಿ ಕೂಡ ಎತ್ತಾರಂತೆ ಅವ್ರದ್ದು ಟರ್ಮಿನೇಷನ್ ಮಾಡಿದ್ದೇವೆ. ಸ್ವಾಮಿ, ಈ ಬೋರ್ಡ್ ಬರ್ಲಿಕ್ಕಾಗಿ ನಾವು ಎಷ್ಟೋ ಶ್ರಮ ಪಟ್ಟಿದ್ದೇವೆ ಅಂತ ಹೇಳುವಂತಹ ನೋವನ್ನು ನಾವು ಚೇರ್ಮನ್ಗೆ ತರಬೇಕು. ಬಹುಶಃ ಅವರು ಇಂತ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಇವನು ಒಂದು 15 ನಿಮಿಷ ಇದ್ದಿದ್ರೆ ಮಾನಭಂಗ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ನೀವು ಕಣ್ಣೀರು ಬರ್ತದೆ. ಇಂಥ ಅನಾಗರಿಕತೆಗೆ ನಮ್ಮನ್ನು ಒಪ್ಪಿಗೆ ಕಾರಣ ಯಾರು? ಆದ್ದರಿಂದ ಈ ಬೋರ್ಡ್ನ ಡೆಪ್ಟಿ ಚೇರ್ಮನ್ ವಿರುದ್ಧ ನಾನು 24 ಕೋಟಿ ಮಾನನಷ್ಟ ದಾವೆ ನಾನು ಹುಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದರಿಂದ ನನಗೆ ತುಂಬಾ ಘಾಸಿಯಾಗಿದೆ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಿವೇದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೂಲಕ ಅವರಿಗೆ ತಿಳಿಸಲ್ಪಟ್ಟಿದ್ದೇನೆ. ಅವನು ಎಷ್ಟೇ ದರ್ಪ ಚಂದನಾಗಿತ್ತು, ಅವನ ಅಹಂಕಾರ ಮಿತಿ ಮೀರಿದೆ. ಈಗ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ 4 ತಿಂಗಳಲ್ಲಿ ನಾನು ರಿಟೈರ್ ಆಗ್ತೇನೆ, ನನಗೆ ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ ವರ್ತಿಸ್ತಾನೆ. ಮತ್ತು ತಮ್ಮ ಗಮನಕ್ಕೆ ತರುವಂತಹದೊಂದು ಕೋವಿಡ್ ಆದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಜಾತಿ ಮತ ಭೇದವನ್ನು ಬಿತ್ತುವಂತಹ ಚೇರ್ಮನ್ ಆಗಿದ್ದಾನೆ ಅವನು. ಆ ಸಂದರ್ಭದಲ್ಲಿ ಕೆಲವು ಕಾರ್ಪೊರೇಟ್ಗಳಿಗೆ ಮಾತ್ರ ಕರೆದು ಅವರ ಲೆಕ್ಕದಲ್ಲಿ ಬರ್ತದಲ್ಲಿ ರಿಹಾಬಿಲಿಟೇಷನ್, ಅವರಿಗೆ ಯಾರೆಲ್ಲ ಪುನರ್ವಸತಿಗೆ ಜಾಗ ಕೊಟ್ಟಿದ್ದಾರೆ ಕೃಷ್ಣಾಪುರ ಕಾಟಿಪಳ್ಳದಲ್ಲಿ, ಅಲ್ಲಿನ ಸಮೇತ ಯಾರೆಲ್ಲ ಜಾತಿ ಮತ ಭೇದ ಬಿಟ್ಟು ಆ ಸರ್ಕಾರದ ಬಂದಂತ ದುಡ್ಡನ್ನು ಫುಡ್ ಕಿಟ್ಗೆ ಕೊಟ್ಟಿದ್ದಾರೆ. ಕೊಟ್ಟದ್ದು ಇಲ್ಲಿಗೆ ಮಾತ್ರ ಅಲ್ಲ, ಉಳಾಯಿ ಪ್ರದೇಶ, ಹೊಸಬೆಟ್ಟು ಪ್ರದೇಶ ಮತ್ತು ಆ ಕೃಷ್ಣಾಪುರದ ಕೆಲವೊಂದು ಪ್ರದೇಶದ ಮಾತ್ರ ಕೊಟ್ಟಿದ್ದಾರೆ. ಎಲ್ಲಿ ಮೈನಾರಿಟೀಸ್ಗಳಿದ್ದಾರೆ ಅಥವಾ ಎಲ್ಲಿ ಪರಿಶಿಷ್ಟ ಜಾತಿಗಳಿದ್ದಾರೆ ಅವರಿಗೆ ಸಿಗಲಿಲ್ಲ. ಇಂಥ ಅನ್ಯಾಯವನ್ನು ಮಾಡಿದಂತಹ ಕೆಡುಕಳಿಗೆ ತಾವು ತಮ್ಮಲ್ಲಿರುವಂತಹ ಶಕ್ತಿ ಇದೆ. ಸ್ಥಿತಿಗೆ ಬರುವಂತಹ ಕೆಮಿಕಲ್ಗಳು, ಅಲ್ಲಿಗೆ ಸಿದ್ಧತೆಗೆ ಬರುವಂತಹ ಅನೇಕ ಕೆಮಿಕಲ್ಗಳು ಅಲ್ಲೇ ಟ್ಯಾಂಕ್ ಮಾಡಿಕೊಂಡು ಅಲ್ಲೇ ನಿರ್ಮಿಸಿದ್ದಾರೆ. ಇವತ್ತು ಹೊರಗಿನ ರಾಜ್ಯದವರಿಗೆ ಯಾವ ರೀತಿಯಲ್ಲಿ ಬೇಕು ಅವ್ರು ಕೇಳಿದ ತಕ್ಷಣ ಕೆಲಸ. പക്ഷേ ಈ ಭಾಗದಲ್ಲಿ ಅದು ಶ್ರೀನಿವಾಸ ಹಾಸ್ಪಿಟಲ್ ಅವರದ್ದು ಒಂದು ಬರ್ತಾ ಉಂಟು, ಅದನ್ನು ಬಹಳ ವೆಸ್ಟರ್ನ್ ಇಂಟ್ರೆಸ್ಟ್ ಇಂದ ಅಲ್ಲಿ ಅವರ ಪತ್ನಿ ಅಲ್ಲಿ ಉದ್ಯೋಗದಲ್ಲಿದ್ದಾರೆ, ಅವರಿಗೆ ಅನುಕೂಲ ಮಾಡಿ ಅಲ್ಲಿ ಮಾಡಿದ್ದಾರೆ. ಮಾಡಲಿ, ಅಲ್ಲಿ ಹಾಸ್ಪಿಟಲ್ ಮಾಡುವಂತ ಅದು ಒಳ್ಳೆ ಕೆಲಸ ಮಾಡಲಿ, ಆದರೆ ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ.
ನಾನು ಕೇಳುವಂತಹದ್ದು ಜನರಿಗೆ ತೊಂದರೆ ಆದಂತಹ ಸಂದರ್ಭ ಕಾನೂನಿನ ಪ್ರಕಾರದಲ್ಲಿ ಎಲ್ಲೂ ಇಲ್ಲ ಕಟ್ ಮಾಡಬೇಕು ಅಂತ. ಈ ನ್ಯಾಯವನ್ನು ಕೇಳ್ಕೊಂಡು ಬಂದ್ರೆ ನಮ್ಮ ಮೇಲೇನೆ ಈ ತರ ಕಾನೂನನ್ನು ಹಾಕಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು? ಅಲ್ಲಿ ಯಾರು ಮಾತನಾಡುವಾಗಿಲ್ಲ ಅಧಿಕಾರಿಗಳು. ಬಹುಶಃ ಮಿಲಿಟರಿ ಯಾವ ರೀತಿಯಲ್ಲಿ ಇದು ಹೇಳ್ತಾರೆ, ಅವರೆಲ್ಲ ಡಬ್ಚುಪ್ ಚೇರ್ಮನ್ ಬಂದ್ರೆ ಡಬ್ಚುಪ್. ಇಂಥ ಚೇರ್ಮನ್ ಕರ್ಮಕಾಂಡವನ್ನು ಕೆಲವು ಬಯಲಿಗೆ ಹೇಳ್ತೇನೆ. ಈ ಟ್ಯಾಕ್ಸಿ ಮಾಡಿ ಗಾಡಿ ಕೊಡ್ತಾರೆ ಅವರಿಗೆ, ಟ್ಯಾಕ್ಸಿ ಗಾಡಿ, ಅದು ಅವರು ಎಲ್ಲೋ ಬೋರ್ಡ್ ಇತ್ತು, ಆ ಬೋರ್ಡ್ ಒಂದು ಸಮೇತ ಕಪ್ಪು ಬೋರ್ಡ್ ಮಾಡಿಕೊಂಡು ಇವರು ಪ್ರೈವೇಟ್ ಗಾಡಿ ತರ ಹೋಗ್ಬೇಕು ಅಂತ ಹೇಳುವಂತ ಆ ತರ ಹೋದಂತಹ ನಿದರ್ಶನಗಳಿದ್ದಾವೆ. ಇವರಿಗೆ 55 ಲಕ್ಷದ ಕಾರು, ಈ ಹಿಂದೆ ಎಲ್ಲ ಯಾವುದೇ ಅಧ್ಯಕ್ಷರಿಗೆ ರೀತಿಯಲ್ಲಿ ಡೆಪ್ಟಿ ಚೇರ್ಮನ್ಗೆ 35 ಲಕ್ಷದ ಕಾರು, ಇದೆಲ್ಲ ಹೀಗೆ ಬಂದಂತಹ ವಿಷಯ. ಮತ್ತು ಆ ಭಾಗದಲ್ಲಿ ನೀರಿನ ಸಂತತಿ ಕಮ್ಮಿಯಾಗಿದೆ, ಈ ಭಾಗದಲ್ಲಿ ಜನರಿಗೆ ಕ್ಯಾನ್ಸರ್ ಅದು ಇದು ಅಂತೇಳಿ ನಮ್ಮ ಶಕ್ತಿ ಧಾರಣೆಯನ್ನು ನೋಡ್ಬೇಕು. ಈಗ ನಾವು ಇಲ್ಲೇನಾದ್ರೂ ಮಾಡ್ಬೇಕಿದ್ರೆ, ನಮ್ಮ ಭೂಮಿಯಲ್ಲಿ ಮಾಡ್ಬೇಕಿದ್ರೆ ಅದರ ಶಕ್ತಿ ಧಾರಣೆ, ಇದು ತಾಳ್ಕೊಳ್ಳುವಂತಹ ಶಕ್ತಿ ಇದೆಯಾ, ಇದು ಮಾಡ್ಬೋದಾ, ಇದರಿಂದ ಜನರಿಗೆ ಏನು ತೊಂದರೆ ಉಂಟು, ಪರಿಸರಕ್ಕೆ ಏನು ತೊಂದರೆ ಉಂಟು ಅಂತ ಹೇಳುವಂತ ಅಧ್ಯಯನವನ್ನು ಮಾಡದೆ ಇವತ್ತು ಪರಿಸರ ಇಲಾಖೆಗಳು ಸಮೇತ ಆ ಭಾಗದಲ್ಲಿ ಅನೇಕ ಬಹುಶಃ ಬಳ್ಳಾರಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಕಟ್ಕೋಕು, ಆಮೇಲೆ ಕೋಲು, ಇದಕ್ಕೆ ಯಾವುದಕ್ಕೂ ಶೆಡ್ ಇಲ್ಲ, ಕೋಲೆಲ್ಲ ಓಪನ್ ಯಾವೆಲ್ಲ ಆಗ್ತಾರೆ. ಆ ಜಿಪ್ಸಮ್ ಅಥವಾ ಯಾವುದಾದ್ರೂ ಸಿಮೆಂಟ್ನ ಯಾವ ಎಲ್ಲ ಬರ್ತದೆ ಅದೆಲ್ಲಗಳನ್ನು ಓಪನ್ ಆಗ್ತಾರೆ. ಅದು ಓಪನ್ ಆಗಿ ಬಂದರೆ ಮಳೆ ನೀರಾಗಿ ಅದೆಲ್ಲ ಸಮುದ್ರ ಸೇರ್ತದೆ. ಮೀನುಗಳೆಲ್ಲ ವಿಷಕಾರಿಯಾಗಿ ಇವತ್ತು ಮೀನು ಸಿಗದಂತಹ ಪರಿಸ್ಥಿತಿ ಆಗಿದೆ. ಹೀಗೆ ನಾನು ಕೇಳಿದೆ ನಿನ್ನೆ ದಿವಸ ಬೆಳಗ್ಗೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ. ಏನು ಇನ್ಸ್ಪೆಕ್ಟ್ರೆ, ನನಗೆ ವಿಷಯನೇ ಗೊತ್ತಿಲ್ಲ, ಏನಿದೆ ವಿಷಯ ಅದು, ನೀವು ಕೇಸ್ ಹಾಕಿದ್ದೀರಿ ಅಂತ. ಅಲ್ಲ, ಅವರು ಬಂದು ಆಗೀಗೆ ಹೇಳಿದ್ರ ಮೇಲೆ ನಾವು ಅದನ್ನು ಮಾಡಬೇಕಾಗುತ್ತೆ. ತುಂಬ ಅವರು ಅಲ್ಲಿ ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಚೇರ್ಮನ್ನು. ಅಲ್ಲಿ ಅದು ಟೆರಿಟರಿ ಕವರ್ ಆಗಿದೆ, ಅವರು CA ಪರ್ಮಿಷನ್ ಕೇಳ್ಕೊಂಡು ಹೋಗಬೇಕು ಹಾಗೆ ಅಂತೇಳಿ ನಮಗೂ ಇದಿಲ್ಲ. ಆದರೆ ಅವರು ಒತ್ತಡಕ್ಕಾಗಿ ನಾನು ಒಂದು ನನ್ನ ಮೇಲೆ ಇನ್ನು ಅಪಾರ್ಟ್ಮೆಂಟ್ ಬೇಡ, ನಾನು ಒಂದು ಮುಸ್ಲಿಂ ಅಲ್ವಾ, ಯಾಕೆ ಮಾಡಿಲ್ಲ ಅಂತೇಳಿ ಮಾಡೋದು ಬೇಡ ಅಂತೇಳಿ ನಾನು ಕೇಸ್ ಹಾಕಿದ್ದೇನೆ. ಆದರೆ ನಾನು ಮುಸ್ಲಿಂ ಆದರೆ ನೀವು ಕೇಸ್ ಹಾಕೋದು ಅಂತ ಹೇಳಿದರೆ ತಪ್ಪು ಮಾಡಿದರೆ ಮಾತ್ರ ಅಲ್ಲ ಸ್ವಾಮಿ ಹಾಕೋದು. ನೀವು ಯಾಕೆ ಹಾಕಿದ್ದೀರಾ, ಯಾವ ರೀತಿಯಲ್ಲಿ ಹಾಕಿದ್ದೀರಾ? CCTV ತಂದು ನಿಲ್ಲಿಸಿದ್ದೀರಾ. ಅಲ್ಲ, CCTV ನಾವು ತಂದು ನೋಡಿದೆವು, ಪಾಪ ಅದರಲ್ಲಿ ತಾವು ಏನೂ ಮಾತನಾಡಿಲ್ಲ ಅಂತ ಮಾತೇ ಇಲ್ಲ. ಮತ್ತೆ ತಾವು ಕೈ ಮುಗಿದು ಬಂದು ಹೋಗುದು, ಅವರನ್ನು ಬೀಳ್ಕೊಡೆ ಮಾಡಿದ್ರು. ಅವ್ರು ಕೇಳಿದ್ರಂತೆ ಆ ಟೈಮಲ್ಲಿ, ಅವ್ರು ಬಂದು ಅಷ್ಟು ಚಂದದಲ್ಲಿ ಮಾತನಾಡಿ ಕೈ ಮುಗಿದೆಲ್ಲ ಕೇಳ್ತಾ ಇದ್ದಾರಲ್ಲ. ಅದಕ್ಕೆ ಅವರಿಗೆ ನೀವು ಇಷ್ಟು ಲೇಟಾಗಿ ಯಾಕೆ ಬಂದದ್ದು, 26 ಗಂಟೆ ಬಿಟ್ಟು ಕೇಸ್ ಮಾಡಿದ್ರು, ನಾವು ಇಲ್ಲೇ ಪಕ್ಕದಲ್ಲಿದ್ದೇವಲ್ಲ ಕೋರ್ಟಿಗೆ, ಅಲ್ಲಿ ಒಂದು ಫೋನ್ ಮಾಡಿದ್ರೆ ನಾವು ಕೂಡಲೇ ಬರ್ತಾ ಇದ್ದೇವಲ್ಲ, ಅಥವಾ ನಿಮ್ಮ CSF ಇದ್ದಾರಲ್ಲ ರಕ್ಷಣೆ ಮಾಡುವಂತಾರೆ, ಅವ್ರು ಬರ್ತಾ ಇದ್ರಲ್ಲ, ಇದೆಲ್ಲ ಕ್ವಶನ್ ಅನ್ನು ಕೇಳಿದ್ರು.